ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನೆಲ್ಗೆ ಸ್ವಾಗತ. ಇಂದಿನ ವಚನ ಶರಣ ಐದಕ್ಕಿ ಮಾರಯ್ಯನವರ ವಚನ. ವಚನ ಇಂತಿದೆ: ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದರೂ ಮರೆಯಬೇಕು. ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದರೂ ಮರೆಯಬೇಕು. ಲಿಂಗ ಪೂಜೆಯಾದರೂ ಮರೆಯಬೇಕು. ಜಂಗಮ ಮುಂದೆ ನಿಂದಿದ್ದರೂ ಹಂಗ ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತ್ತಾದಡು ಕಾಯಕದೊಳಗೂ. ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ. ಈ ವಚನದಲ್ಲಿ ಶರಣ ಐದಕ್ಕಿ ಮಾರಯ್ಯನವರು ಕಾಯಕದ ಅಂದರೆ ಪ್ರಾಮಾಣಿಕ ಶ್ರಮದ ಮಹತ್ವವನ್ನು ಅತ್ಯಂತ ದೃಢವಾಗಿ ಹೇಳುತ್ತಾರೆ. ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದರೂ ಮರೆಯಬೇಕು. ಅಂದರೆ ಕಾಯಕದಲ್ಲಿ ತೊಡಗಿರುವಾಗ ಗುರುವಿನ ದರ್ಶನವಾದರೂ ಮರೆಯಬೇಕು. ಇದು ಎಷ್ಟು ಧೈರ್ಯದ ಹೇಳಿಕೆ! ಕಾಯಕವು ಗುರುದರ್ಶನಕ್ಕಿಂತಲೂ ಮಹತ್ವದ್ದು ಎಂಬ ಅರ್ಥ. ಲಿಂಗ ಪೂಜೆಯಾದರೂ ಮರೆಯಬೇಕು. ಲಿಂಗ ಪೂಜೆಯ ಸಮಯವಾದರೂ ಕಾಯಕಕ್ಕೆ ಮುಖ್ಯತೆ ಕೊಡಬೇಕು. ಇದು ಸಾಂಪ್ರದಾಯಿಕ ಧಾರ್ಮಿಕ ಚಿಂತನೆಗೆ ಸಂಪೂರ್ಣವಾಗಿ ವಿರುದ್ಧವಾದ ಕ್ರಾಂತಿಕಾರಿ ಹೇಳಿಕೆ. ಆಚಾರ ಅನುಷ್ಠಾನಗಳಿಗಿಂತ ಕೆಲಸವೇ ಮುಖ್ಯ ಎಂದು ಶರಣರು ಸಾರಿದರು. ಜಂಗಮ ಮುಂದೆ ನಿಂತಿದ್ದರೂ ಹಂಗ ಹರಿಯಬೇಕು. ಜಂಗಮ ಎಂದರೆ ಸ್ವಾಮಿಗಳು ಮುಂದೆ ನಿಂತಿದ್ದರೂ ಕಾಯಕದ ಕರೆ ಬಂದರೆ ಅಲ್ಲಿಂದ ತ್ವರಿತವಾಗಿ ಹೊರಡಬೇಕು. ಇದು ಕಾಯಕದ ಪ್ರಾಮುಖ್ಯತೆಯನ್ನು ತೋರುತ್ತದೆ. ಕಾಯಕವೇ ಕೈಲಾಸವಾದ ಕಾರಣ. ಇದಕ್ಕೆ ಕಾರಣವೆಂದರೆ ಕಾಯಕವೇ ಕೈಲಾಸ. ಇದು ಶರಣ ಚಳುವಳಿಯ ಮೂಲ ಸೂತ್ರ. ಕಾಯಕವೇ ಕೈಲಾಸ. ಅಮರೇಶ್ವರ ಲಿಂಗವಾಯಿತ್ತಾದಡು ಕಾಯಕದೊಳಗು. ಅಮರೇಶ್ವರ ಲಿಂಗವು ಎಂದರೆ ದೇವರು ಕಾಯಕದೊಳಗೆ ಇದ್ದಾನೆ. ಅಂದರೆ ದೇವರನ್ನು ಕಾಯಕದ ಮೂಲಕವೇ ಅರಿಯಬಹುದು. ದೈವ ಎಂಬ ಶಕ್ತಿಯನ್ನು ಅನುಭವಿಸಬಹುದು. ಅಂದರೆ ದೇವರನ್ನು ಕಾಯಕದ ಮೂಲಕವೇ ಅರಿಯಬಹುದು. ಕಾಯಕದಲ್ಲಿಯೇ ದೇವರು ಪ್ರಕಟವಾಗುತ್ತಾನೆ. ಈ ವಚನದ ಒಂದು ಸಂಕ್ಷಿಪ್ತ ಅರ್ಥವೇನೆಂದರೆ, ಕಾಯಕವು ಕೇವಲ ಕೆಲಸವಲ್ಲ, ಆದರೆ ಸಾಧನೆಯ ಸರ್ವೋಚ್ಚ ರೂಪ. ಪ್ರಾಮಾಣಿಕ ಶ್ರಮ, ಸಮರ್ಪಿತ ಕರ್ತವ್ಯ ಇವೇ ಪರಮಭಕ್ತಿ. ಇದು ಶರಣ ತತ್ವದ ಅತ್ಯಂತ ಕ್ರಾಂತಿಕಾರಿ ಅಂಶ. ಕೆಲಸವನ್ನು ಆರಾಧನೆಯ ರೂಪವಾಗಿ ಮಾಡುವುದು. ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ, ಒಬ್ಬ ಶಿಲ್ಪಿ ಮೂರ್ತಿಯನ್ನು ಕೆತ್ತುತ್ತಿದ್ದಾನೆ. ಆದರೆ ಅವನ ಪಕ್ಕದಲ್ಲಿಯೇ ದೇವಾಲಯದಲ್ಲಿ ಗಂಟೆ ಬಾರಿಸುತ್ತಿದೆ, ಪೂಜೆ ಆರಂಭವಾಗುತ್ತಿದೆ. ಆದರೆ ಅವನು ತನ್ನ ಕೆಲಸದಲ್ಲಿಯೇ ತೊಡಗಿರುತ್ತಾನೆ. ಅವನಿಗೆ ಅವನ ಕೆಲಸವೇ ಪೂಜೆ, ಅವನ ಉಳಿಯೇ ಆರಾಧನೆ, ಅವನ ಶಿಲ್ಪವೇ ಸಾಧನೆ. ಇದೇ ಕಾಯಕವೇ ಕೈಲಾಸ. ಈಗ ಸಹಜವಾಗಿಯೇ ಅನೇಕರಿಗೆ ಒಂದು ಪ್ರಶ್ನೆ ಬರಬಹುದು: ಮತ್ತೆ ಲಿಂಗ ಪೂಜೆ ಮಾಡಿಕೊಳ್ಳುವುದು ಯಾವಾಗ? ಅಥವಾ ಮಾಡಿಕೊಳ್ಳಬೇಕಾ? ಅಥವಾ ಕಾಯಕವನ್ನೇ ಮಾಡ್ತಾ ಇರಬೇಕಾ? ಈ ಪ್ರಶ್ನೆಗೆ ಉತ್ತರ ಏನೆಂದರೆ, ಶರಣರು ಲಿಂಗ ಪೂಜೆ ಮಾಡಿಕೊಳ್ಳಿ ಅಂತಾನೆ ಹೇಳಿದ್ದಾರೆ. ಪ್ರತಿದಿನ ಬೆಳಿಗ್ಗೆ ಅದಕ್ಕೊಂದು ಸಮಯ ನಿಗದಿ ಮಾಡಿಕೊಳ್ಳಿ. ಆದರೆ ಈ ವಚನದ ಅರ್ಥ ಏನೆಂದರೆ, ನೀವು ಸಹಜವಾಗಿಯೇ 10 ಗಂಟೆಗೆ ನಿಮ್ಮ ಕೆಲಸಕ್ಕೆ ಹೋಗುವ ಒಂದು ರೂಢಿ ಇರುತ್ತದೆ. ಅಂಥ ದಿನಗಳಲ್ಲಿ ನೀವು 10 ಗಂಟೆಯೊಳಗೆ ನಿಮ್ಮ ಎಲ್ಲ ಕೆಲಸಗಳನ್ನು ಮುಗಿಸಿಕೊಂಡು ಪೂಜೆ ಮಾಡಿಕೊಂಡು 10 ಗಂಟೆಗೆ ನಿಮ್ಮ ಕೆಲಸಕ್ಕೆ ನೀವು ಹೋಗಬಹುದು. ಯಾವಾಗಲೂ ಒಂದು ದಿನ ನೀವು 8ಕ್ಕೆ ಕೆಲಸಕ್ಕೆ ಹೋಗುವ ಬಂದಾಗ ಪೂಜೆಗೋಸ್ಕರ ಆ ಕೆಲಸ ಮುಂದೂಡಬಾರದು. ಪೂಜೆಯಾದರೂ ನಿಲ್ಲಿಸಿ ಆ 8 ಗಂಟೆಗೆ ಹೋಗಿ ನಿಮ್ಮ ಕರ್ತವ್ಯವನ್ನು ನೀವು ನಿಭಾಯಿಸಿ ಬನ್ನಿ. ನಂತರ ನೀವು ಪೂಜೆ ಮಾಡಿಕೊಳ್ಳಬಹುದು ಎಂಬುದು ಶರಣರ ಸಂದೇಶ. ಅಥವಾ ಒಬ್ಬ ರೈತನಿಗೆ ಒಂದು ದಿನ ಬೇಗ ಹೋಗಿ ಬಿತ್ತನೆ ಮಾಡುವುದಿದ್ದಾಗ ಪೂಜೆಗೋಸ್ಕರ ಬಿತ್ತುವುದನ್ನು ಮುಂದಕ್ಕೆ ಹಾಕಬಾರದು. ಇಂಥ ಕೆಲಸವನ್ನು ಮುಂದೂಡುವ ವಿಚಾರಗಳು ಸಹಜವಾಗಿಯೇ ನಮ್ಮೆಲ್ಲರಲ್ಲೂ ಬರುತ್ತೆ. ಅಂಥ ವಿಚಾರಗಳಿಗಾಗಿಯೇ ಶರಣರ ಸಂದೇಶವೇನೆಂದರೆ, ಪೂಜೆಗಿಂತ ಕಾಯಕ ಮುಖ್ಯ. ನೀವು ನಿಮ್ಮ ಕಾಯಕ ಕರ್ತವ್ಯವನ್ನು ಮಾಡುವುದಕ್ಕೆ ಪೂಜೆ ಅಡ್ಡಿಯಾಗಬಾರದು. ಪೂಜೆಯಾದರೂ ನಿಲ್ಲಿಸಿ ನಿಮ್ಮ ಕಾಯಕ ಕರ್ತವ್ಯವನ್ನು ಮೊದಲು ಮುಗಿಸಿ ಎಂದು ಶರಣರು ಸಾರಿದ್ದಾರೆ. ಈ ವಚನವನ್ನು ಮತ್ತೊಮ್ಮೆ ಓದುತ್ತೇನೆ. ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದರೂ ಮರೆಯಬೇಕು. ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದರೂ ಮರೆಯಬೇಕು. ಲಿಂಗ ಪೂಜೆಯಾದರೂ ಮರೆಯಬೇಕು. ಜಂಗಮ ಮುಂದೆ ನಿಂದಿದ್ದರೂ ಹಂಗ ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತ್ತಾದಡು ಕಾಯಕದೊಳಗೂ.
ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ. ನಿಮಗೆಲ್ಲ ಶರಣು ಶರಣಾರ್ಥಿಗಳು.